ಅವನಿಗೆ ಬರ್ಲಿ, ನೀನ್ ತಲೆ ಕೆಡ್ಸ್ಕೋಬೇಡ, ಸುಮ್ನಿರಮ್ಮ. ನಿನ್ಗೆ ಮಾತಾಡ್ತಾನ ಇಷ್ಟೆಲ್ಲಾನು ಅವನು? ಅತ್ತೆ, ಈ ಮನೆ ಸೊಸೆ ನೀನು ನಿನಗೆ ಅವಮಾನ ಮಾಡೋದಾ? ನನ್ನನ್ನ ಆಫೀಸಿಂದ ಆಚೆ ಕಳಿಸ್ತೀರಾ? ಯಾರ್ ನನ್ನ ಆಫೀಸಿಂದ ಆಚೆ ಹಾಕಿದ್ರೋ ಅವರೇ ಬಂದು ನನ್ನ ಕರ್ಕೊಂಡು ಹೋಗೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನಾನು ಮಂತ್ರನೇ ಅಲ್ಲ. ಅಂದ್ರೆ ನಾವು ಸಿಮೆಂಟ್ ಪರ್ಚೇಸ್ ಮಾಡ್ತಿರೋ ಕಂಪ್ನಿಗಳು 4 ಇವೆ. ಆದ್ರೆ ಹೋಲೋ ಬ್ಲಾಕ್ಸ್, ಐರನ್, ಸ್ಟೀಲ್ ಇದೆಲ್ಲ 2 ಕಂಪ್ನಿಯಿಂದ ಸಪ್ಲೈ ಆಗ್ತಿರೋದು. ಯಾಕೆ ರಂಗಸ್ವಾಮಿ? ಹೌದು ಮೇಡಮ್, ಪ್ರತಿ ವರ್ಷ 2 ಕಂಪ್ನಿಯಿಂದ ನಮಗೆ ಕೊಟೇಶನ್ ಬರ್ತಾ ಇದೆ. 3-4 ಕಂಪ್ನಿಯಿಂದ ಕಳಿಸಿದ್ರೆ ಇನ್ನೂ ಕಮ್ಮಿ ಸಿಗ್ಬೋದು ಮೇಡಮ್. ಗುಡ್ ಐಡಿಯಾ, ಹಾಗೆ ಮಾಡೋಣ. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಲೆಟರ್ ರೆಡಿ ಮಾಡಿ ನಾನು ಸೈನ್ ಮಾಡಿ ಅಪ್ರೂವ್ ಮಾಡ್ತೀನಿ. ಅವ್ರಿಗೆ ಕಳಿಸ್ಕೊಡಿ. ಓಕೆ, ಹೊರಡಿ. ಸರಿ ಮೇಡಮ್. ಅರ್ಚನಾ ಅಕ್ಕ, ಕೂತ್ಕೊಳ್ಳಿ. ಹಾ, ಇಲ್ಲಿ ನೋಡಿ, ಕೆಲವು ಕಂಪನಿಗಳಿಂದ ಪರ್ಚೇಸ್ ಮಾಡಿರೋದಕ್ಕೆ ವೋಚರ್ಸೇ ಇಲ್ಲ. ಶೀಟ್ಸ್ನ ಚೆಕ್ ಮಾಡಿ. ಚೆಕ್ ಮಾಡುವಾಗ ನನಗೇನೋ ಅನುಮಾನ ಬರ್ತಾ ಇದೆ. ಒಂದು ನಿಮಿಷ. ಕಲ್ಯಾಣಿ ಅವರೇ, ಒಳಗಡೆ ಬನ್ನಿ 1 ನಿಮಿಷ. ಎಸ್ ಮ್ಯಾಮ್. ನಮ್ಮ ಕಂಪ್ನಿ ಅಕೌಂಟ್ಸ್ ನೋಡ್ಕೊಳ್ತಿದ್ದಿದ್ದು ಯಾರು? ಮೊದಲಿಂದಲೂ ಅಕೌಂಟ್ಸ್ನ ನೋಡ್ಕೊತಾ ಇರೋದು ಮಂತ್ರ ಮೇಡಮ್ಮೆ. ನಾನು ಇತ್ತೀಚೆಗೆ ಅಷ್ಟೇ ಬಂದು ಅಸಿಸ್ಟೆಂಟಾಗಿ ಸೇರ್ಕೊಂಡಿದ್ದೀನಿ. ಈಗಲೂ ಅವರೇ ಅಕೌಂಟ್ ನೋಡ್ಕೊಳ್ತಿದ್ದಾರ ಅಕ್ಕ? ಇಲ್ಲ, ಇವಳ ಹೆಲ್ಪಿಂದ ನಾನು ನೋಡ್ಕೊಂಡ್ ಬರ್ತಾ ಇದ್ದೀನಿ. ಅವರು ಇದುವರೆಗೂ ನೋಡಿರೋದ್ರಲ್ಲಿ ಸುಮಾರು ಫೈಲ್ಸು ಪೆಂಡಿಂಗಲ್ಲಿದೆ. ಹತ್ತತ್ರ 10-15 ದಿನ ಅವಳ ಅಕೌಂಟ್ಸೇ ನೋಡಿಲ್ಲ ಅನ್ಸುತ್ತೆ. ತುಂಬ ಜನರಿಗೆ ಪೇಮೆಂಟ್ಸ್ ಪೆಂಡಿಂಗ್ ಇದೆ. ಹಾಗಾಗಿ ಮೆಟೀರಿಯಲ್ ಸಪ್ಲೈ ಆಗ್ತಿಲ್ಲ. ಏನ್ ಹೇಳ್ತಿದ್ದೀರಾ ಅಕ್ಕ? ಯಾಕೆ ನಮ್ಮ ಕಂಪ್ನಿ ಅಕೌಂಟಲ್ಲಿ ದುಡ್ಡಿಲ್ವಾ? ಇರುತ್ತೆ ಮೇಡಮ್, ಆದರೆ ಸೈಟ್ಗಳಲ್ಲಿ ವಾರಕ್ಕೆ ಒಂದ್ಸಲಿ ಮಾತ್ರ ಪೇಮೆಂಟ್ ಮಾಡ್ತೀವಿ. ಆ ಪೇಮೆಂಟು ಶಾರ್ಟೇಜ್ ಬರಬಾರ್ದಲ್ವಾ ಮೇಡಮ್? ಆ ಥರ ಏನಾದರೂ ಬಂದರೆ ನಾವು ಸಸ್ಪೆನ್ಸ್ ಅಕೌಂಟಿಂದ ತಗೋತೀವಿ. ಸಸ್ಪೆನ್ಸ್ ಅಕೌಂಟಿಂದನಾ? ಅಕ್ಕ, ಸಸ್ಪೆನ್ಸ್ ಅಕೌಂಟಿಂದ ಈ ಥರದ ವ್ಯವಹಾರಗಳು ಮಾಡ್ಬೋದಾ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ ಅರ್ಚನಾ ಅವರೇ. ಸಸ್ಪೆನ್ಸ್ ಅನ್ನೋದು ಎಮರ್ಜೆನ್ಸಿ ಅಕೌಂಟು. ಆದ್ರೆ 1 ವಾರದ ಮೇಲೆ ಸಸ್ಪೆನ್ಸ್ ಅಕೌಂಟ್ನ ಮೇಂಟೈನ್ ಮಾಡ್ಬೋದು. ಅದನ್ನ ಆಮೇಲೆ ಕ್ಲಿಯರ್ ಮಾಡಲೇಬೇಕು. ಸರಿ, ನೀವು ಹೊರಡಿ, ನಾನು ಮತ್ತೆ ಕರೆಸ್ತೀನಿ. ಸರಿ ಮೇಡಮ್. ಅಕ್ಕ, ಈಗೇನ್ ಮಾಡೋದು? 1 ನಿಮಿಷ. ಸಿದ್ದು, ಮಂತ್ರ ನೋಡ್ತಿದ್ಲಲ್ಲ ಅಕೌಂಟ್ಸು, ಅದರಲ್ಲಿ ತುಂಬಾ ಪೆಂಡಿಂಗ್ ಇದೆ. ಅದರಿಂದ ಫೈನಾನ್ಷಿಯಲ್ ಕ್ರೈಸಿಸ್ ಏನಾದ್ರೂ ಬರ್ಬೋದಾ ಅಂತ. ಏನು ಹೇಳ್ತಾ ಇದೀಯಾ ಸಾಧನಾ? ಸರಿ ಸಿದ್ದು, ಎಲ್ಲ ನಮ್ ಸುಶಾಂತ್ ಅನ್ಬೇಕು. ಈ ಮಂತ್ರ ಏನ್ ಓದಿದಾಳೋ ಬಿಟ್ಟಿದಾಳೋ, ಒಂದೇ ಒಂದು ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಿಲ್ಲ ಅವಳು. ಶಾಂತಿ ನಿವಾಸ